ಮೂವಿ ಹೆಸರು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ದೊಡ್ಡದಾದ ಡ್ರ್ಯಾಗನ್ ಅನ್ನು ತೋರಿಸ್ತಾರೆ. ಇಯರ್ಸ್ ಲೇಟರ್ಸ್ ಅಂತ ತೋರಿಸ್ತಾರೆ. ಆಮೇಲೆ ದೊಡ್ಡದಾದ ಡ್ರ್ಯಾಗನ್ ಅನ್ನು ತೋರಿಸ್ತಾರೆ. ಆ ಡ್ರ್ಯಾಗನ್ ಒಂದು ದೊಡ್ಡ ಮರವನ್ನು ಮುರಿದು ಅದು ಬೇಸಾಯ ಮಾಡ್ತಾ ಇರುತ್ತೆ. ಆ ಡ್ರ್ಯಾಗನ್ ಅದ್ರ ಮೂತಿಯಿಂದಾನೇ ಎಲ್ಲ ಸಾಲುಗಳನ್ನು ಬಿಟ್ಟು ಅದು ಗೋವಿನ ಜೋಳವನ್ನ ಹಾಕ್ತಾ ಇರುತ್ತೆ. ಆ ಜೋಳವನ್ನು ಬಿತ್ತಿರುತ್ತಲ್ಲ ಅದು ಮೆಳಕೆ ಹೊಡೆದು ಎಲ್ಲ ಕಾಣಿಸ್ತಾ ಇರುತ್ತೆ. ಅವಕ್ಕೆಲ್ಲ ನೀರ್ ಹಾಕ್ತಾ ಇರ್ತವೆ. ಅವು ಡ್ರ್ಯಾಗನ್ ಮೊಟ್ಟೆ ಹಾಕಿರುತ್ತೆ. ಅದ್ರೊಳಗಡೆ ಮರಿ ಇರ್ತವೆ. ಅವು ಒಂದೊಂದೇ ಒಡ್ಕೊಂತ ಮರಿ ಬರ್ತಾ ಇರ್ತವೆ. ಅಲ್ಲೊಂದು ದೊಡ್ಡದಾದ ಮೊಟ್ಟೆ ಇರುತ್ತೆ. ಅದು ಲೇಟ್ ಆಗಿ ಒಡ್ಕೊಂತೆ ಅದ್ರೊಳಗಡೆ ಸಣ್ಣದಾಗಿರೋ ಡ್ರ್ಯಾಗನ್ ಬರುತ್ತೆ. ಆ ಸಣ್ಣದಾದ ಡ್ರ್ಯಾಗನ್ ಗೆ ನಡೆಯಕ್ಕೂ ಶಕ್ತಿ ಇರಲ್ಲ. ಆದ್ರೆ ಅವು ಇನ್ನೆರಡು ಡ್ರ್ಯಾಗನ್ ಇರ್ತವಲ್ಲ ಅದ್ರ ಜೊತೆಗೆ ನಡ್ಕೊಂತ ಬರುತ್ತೆ. ಅವು ಸಣ್ಣ ಇನ್ನೆರಡು ಡ್ರ್ಯಾಗನ್ ಗಳು ಅವು ಆಟ ಆಡ್ತಾ ಇರ್ತವೆ. ಆದ್ರೆ ಈ ಸಣ್ಣ ಡ್ರ್ಯಾಗನ್ ಅಲ್ರೋ ಹೆಸರು ಅಲೋರ್ ಡ್ರ್ಯಾಗನ್ ತುಂಬಾ ಹೆದರ್ತಾ ಇರುತ್ತೆ. ಗೋವಿನ ಜೋಳ ಬೆಳೆದಿರೋದೆಲ್ಲ ಕೋಳಿಗೆ ಆಹಾರ ಆಗಿ ಹಾಕ್ತಾ ಗೋವಿನ ಜೋಳ ಹಾಕೋಷ್ಟ್ರಲ್ಲಿ ಅದೇನೋ ಸೌಂಡ್ ಬರುತ್ತೆ. ಒಂದು ನೋಡುತ್ತೆ, ಅಲ್ಲಿ ಕೋಳಿ ಕಾಲಿಗೆ ಹಗ್ಗ ಸಿಕ್ಕೊಂಡಿರುತ್ತೆ. ಅದನ್ನ ಬಿಡಿಸುತ್ತೆ. ಅಷ್ಟ್ರ ಮೇಲೆ ಅದ್ರ ಅವ್ವ ಬಂದು ಈ ಡ್ರ್ಯಾಗನ್ ನ ಬೆನ್ನ ಹತ್ತಾ ಇರುತ್ತೆ. ಅದು ಹೆದರ್ಕೊಂಡು ಓಡಿ ಅವ್ರ ಅಪ್ಪನಂತಲ್ಲಿ ಬರುತ್ತೆ. ಆಮೇಲೆ ಅವು ಉಳಿದಿರೋ ಗೋವಿನ ಜೋಳ ಅವು ಸ್ಟಾಕ್ ಹುಡ್ಕಂತ ಇರುತ್ತೆ. ಅದರಲ್ಲಿ ತುಂಬಿ ಅವು ಬೆಳೆದಿರೋ ಗೋವಿನ ಜೋಳದಲ್ಲೆಲ್ಲ ಅದು ಸಂಗ್ರಹಣೆ ಮಾಡೋಕೆ ಒಂದು ಗೋಡೌನ ಮಾಡ್ಕೊಂಡಿರುತ್ತೆ. ಆ ಗೋಡೌನದಲ್ಲಿ ಇವೆಲ್ಲ ಡ್ರ್ಯಾಗನ್ ಗಳು ಗುರ್ತು ಮಾಡಿರ್ತಾ ಇರ್ತವೆ ಒಂದೊಂದು ಹೆಜ್ಜಿನ. ಎಲ್ಲಾ ಡ್ರ್ಯಾಗನ್ ಇಡುತ್ತೆ. ಆದ್ರೆ ಆ ಸಣ್ಣ ಡ್ರ್ಯಾಗನ್ ಗೆ ಇಡೋಕ್ ಬರಲ್ಲ, ಸಣ್ಣದಾಗಿರುತ್ತೆ ಅಂದು. ಆದ್ರೆ ಆ ಡ್ರ್ಯಾಗನ್ ಬೇಜಾರಾಗ್ತಾ ಇರುತ್ತೆ. ಆ ಡ್ರ್ಯಾಗನ್ ಮತ್ತೆ ಕೋಳಿ ಕುಕ್ಕೋಕ್ ಬರುತ್ತೆ. ಅಷ್ಟ್ರಲ್ಲಿ ಅವ್ರ ಅಪ್ಪ ಬರುತ್ತೆ. ಇನ್ನೊಂದು ಡ್ರ್ಯಾಗನ್ ಅವ್ರ ಅಣ್ಣ ಮಾರ್ಕ್ ಅದು ಸತ್ತೋರ್ ತರ ನಾಟಕ ಮಾಡ್ತಾ ಇರುತ್ತೆ. ಆ ಡ್ರ್ಯಾಗನ್ ಎದ್ದಾದ್ಮೇಲೆ ಅಲ್ಲೋರ್ ಡ್ರ್ಯಾಗನ್ ಸಿಟ್ಟು ಬರುತ್ತೆ. ಅವನ್ನ ಹೊಡೆಯಕ್ ಹೋಗುತ್ತೆ. ಆದ್ರೆ ಎತ್ತಿ ಹೋಗಿತ್ತೆ ಅದೇ ಮಾರ್ಕ್ ಡ್ರ್ಯಾಗನ್ ನ. ಆಮೇಲೆ ಕತ್ಲಾಗುತ್ತೆ. ಎಲ್ರು ಮುಖಂದಲ್ಲಿ ಅವರಪ್ಪ ಹೆನ್ರಿಯೋ ಡ್ರ್ಯಾಗನ್ ಅಲ್ಲೋರ್ ಡ್ರ್ಯಾಗನ್ ನ ಕರ್ಕೊಂಡು ಬಾ ಇಲ್ಲೇ ಅಂದು ಕರ್ಕೊಂಡ್ ಹೋಗುತ್ತೆ. ಆದ್ರೆ ಅಲ್ಲೋರ್ ಡ್ರ್ಯಾಗನ್ ತುಂಬಾ ಹೆದರ್ತಾ ಇರುತ್ತೆ. ಲೈಟಿನ ಹುಳ ಬಂದು ಅದ್ರ ಮೂಗಿನ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಅವ್ರ ಅಪ್ಪ ಊಗುತ್ತೆ. ಅವಾಗ ಲೈಟ್ ಹತ್ತುತ್ತೆ. ಅಷ್ಟ್ರ ಮೇಲೆ ಅಲ್ಲೋರ್ಗೆ ಖುಷಿಯಾಗಿ ಅವರಪ್ಪ ಅಲ್ಲಿ ಇರೋ ಎಲ್ಲಾ ಹುಳುಗಳನ್ನ ಲೈಟಿಂಗ್ ಬಿಟ್ಕೊಂತ ಹಾರ್ತಾ ಹೋಗ್ತವೆ ಅವು. ಅವರಪ್ಪ ಅವನಿಗೆ ಒಂದು ಕೆಲಸ ಕೊಡ್ತಾನೆ. ಅವ್ರ ಗೋಡಾವಣದಲ್ಲಿ ಏನೋ ಬಂದು ಅವರ ಜೋಳನ ಕಾಯಿ ತಿಂತಾ ಇರುತ್ತೆ. ಅದನ್ನ ಕಾಯ್ತಾ ಇರುವಂತ ಒಂದು ಟ್ರೈನಿಂಗ್ ಕಲಿಸಿ ಕೊಡುತ್ತೆ. ಅವರಪ್ಪ ಹೇಳಿದ ಪ್ರಕಾರನೇ ಅವನು ಎಲ್ರೂ ಕಾಯ್ತಾ ಇರ್ತಾನೆ. ಏನ್ ಬರುತ್ತೆ ಅಂತ. ಬಲೆಗೆ ಒಂದು ಏನೋ ಎಂತದೋ ಒಂದು ಬಿದ್ದಿರುತ್ತೆ. ಆಮೇಲೆ ಎಲ್ರೂ ಹೆದರ್ತಾ ಇರ್ತಾನೆ ಅದನ್ನ ನೋಡಿದಳಕ್ಕೆ. ಬಲೆಯಲ್ಲಿ ಬಿದ್ದಿರೋ ಕಾಡ್ ಮನುಷ್ಯನ್ ತರ ಇರುತ್ತೆ. ಆದ್ರೆ ಅಲೋರ್ ನೋಡಿ ಭಯ ಪಡ್ತಾನೆ. ಅದಕ್ಕೆ ಹೇರೋದಿಲ್ಲ. ಅದು ಹಿಂಗ್ ತಪ್ಸ್ಕೊಳಕ್ ನೋಡುತ್ತೆ. ಆದ್ರೆ ತಪ್ಸ್ಕೊಳಕ್ ಆಗ್ತಾ ಇರಲ್ಲ ಅದಕ್ಕೆ. ಆಮೇಲೆ ಅಲೋರ್ ನೋಡಿ ಅವನೇ ಬಿಡ್ತಾನೆ. ಅದನ್ನ ಬಿಟ್ಟಾದ್ಮೇಲೆ ಹೆನ್ರಿಯೋ ಆ ಡ್ರ್ಯಾಗನ್ ಅಪ್ಪ ಬಂದು ಇವನಿಗೆ ಬೈತಾ ಅದನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಅವ್ರ ಗೇಟ್ ಇಂದ ದಾಟಿ ಅದನ್ನ ಹುಡ್ಕೊಂತ ಹೆಜ್ಜೆ ನೋಡ್ಕೊಂತ ಹೋಗ್ತಾ ಇರ್ತಾರೆ ಗುಡ್ಡದ ಮೇಲೆ. ಅಲ್ರೋ ಡ್ರ್ಯಾಗನ್ ಗೆ ಸುಸ್ತಾಗ್ತಾ ಇರುತ್ತೆ. ನಡೆಯಕ್ ಆಗ್ತಾ ಇರಲ್ಲ. ಅದು ಜಾರಿ ಬಿದ್ದಿರುತ್ತೆ. ಆದ್ರೆ ಅವ್ರಪ್ಪ ನೋಡಿ ಏನು ಆಗಲ್ಲ, ನಿಧಾನಕ್ಕೆ ಬಾ ಅಂತ ಹೆನ್ರೋ ಡ್ರ್ಯಾಗನ್ ಹೇಳುತ್ತೆ ಅವ್ರಪ್ಪ. ಆದ್ರೆ ಅದಕ್ಕೆ ನಡಿಯೋಕ್ ಆಗ್ತಾ ಇರಲ್ಲ. ಹಂಗಿಂಗ್ ಮಾಡಿ ನಡ್ಕೊಂತ ಬರ್ತಾ ಇರುತ್ತೆ. ಅದಾದ್ಮೇಲೆ ಗುಡ್ಡ ಕುಸಿದು ಅವ್ರಪ್ಪ ತಳಗ್ ಬೀಳುತ್ತೆ. ಅಷ್ಟ್ರ ಮೇಲೆ ಅವ್ರಪ್ಪ ಸಾಯ್ತಾನೆ. ಅವ್ರಪ್ಪ ಸಮಾಧಿ ತೋರಿಸಿ ಅಷ್ಟ್ರ ಮೇಲೆ ಅವ್ರವ್ವ ಬೇಜಾರಿಂದ ಕೆಲಸ ಮಾಡ್ತಿರ್ತಾಳೆ ಗೋವಿನ ಜೋಳ ಹೊತ್ಕೊಂಡು. ಅಷ್ಟ್ರಲ್ಲಿ ಅವು ಬೇಜಾರಿಂದ ಬೀಳ್ತವೆ ಗೋವಿನ ಜೋಳ. ಆಮೇಲೆ ಆ ಸಣ್ಣ ಡ್ರ್ಯಾಗನ್ ಅಲ್ರೋ ಅವ್ರ ಅಮ್ಮನ್ ಮುಸುಡಿ ನೋಡ್ಕೊಂಡು ಆಮೇಲೆ ಎತ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಆ ದೊಡ್ಡ ಡ್ರ್ಯಾಗನ್ ಮೈ ಗುಡ್ ಸನ್ ಅಂತ ಹೇಳುತ್ತೆ. ಆಮೇಲೆ ಆ ಗೋವಿನ ಜೋಳ ಕದ್ದು ತಿನ್ನೋ ಮನುಷ್ಯ ಬರ್ತಾನೆ. ಆ ಮನುಷ್ಯನ ಬೆನ್ನ ಹತ್ಕೊಂಡು ಅಲೋಕ್ ಡ್ರ್ಯಾಗನ್ ಹೋಗ್ತಾ ಇರುತ್ತೆ. ಹೋಗ್ತಾ ಆ ಡ್ರ್ಯಾಗನ್ ನದಿಯಲ್ಲಿ ಬಿದ್ದ್ಬಿಡುತ್ತೆ. ನದಿಯಲ್ಲಿ ಬಿದ್ದು ತೇಲ್ಕೊಂತ ಹೋಗ್ತಾ ಲಾಸ್ಟಿಗೆ ಅವ್ರ ಮನೆಯಿಂದಾನೇ ಬಿಟ್ಟು ದೂರ ಹೋಗುತ್ತೆ ಆ ಡ್ರ್ಯಾಗನ್. ಯಾವ್ದು ಆ ನದಿ ಹರಿಯೋ ಜಾಗದಲ್ಲೇ ಹೋಗ್ತಾ ಇರುತ್ತೆ. ಆಮೇಲೆ ದಡ ಬಂದ್ ಸೇರುತ್ತೆ ಡ್ರ್ಯಾಗನ್ ಗೆ ಹೇಳಕ್ ಬರಲ್ಲ. ಯಾಕಂದ್ರೆ ನೀರಲ್ಲೇ ಹೊಡ್ತಾ ಬಿದ್ದಿರುತ್ತೆ. ಗಾಯಪಾಯ ಆಗಿರುತ್ತೆ. ಅದು ಹಂಗೆ ತಿಕ್ಕಾಡ್ಕೊಂತ ದಡ ಬಂದ್ ಮೇಲ್ ಹತ್ತುತ್ತೆ. ಆಮೇಲೆ ಮೇಲ್ ಹತ್ತೋಕೆ ಒಂದು ದಾರಿ ನೋಡುತ್ತೆ. ಅದನ್ನ ಹತ್ತೋಕಂತ ಹೋಗುತ್ತೆ. ಅಷ್ಟ್ರಲ್ಲೇ ಜಾರಿ ಬಿದ್ದು ಬಿಡುತ್ತೆ. ಮತ್ತೆ ಸಿಟ್ಟಿಗೆದ್ದು ಇವ್ರ ಜೋಳ ಕದಿಯಕ್ ಬರ್ತಿದ್ದಲ್ಲ ಅವನು ಮೇಲಿರ್ತಾನೆ. ಅವನ್ನ ನೋಡ್ಕೊಂತಾನೆ ಸಿಟ್ಟಿಂದ ಹತ್ತುತ್ತೆ ಮೇಲೆ. ಹಂಗ ಹಿಂಗೋ ಮಾಡಿ ಡ್ರ್ಯಾಗನ್ ಹತ್ತುತ್ತೆ. ಅಷ್ಟ್ರ ಮೇಲೆ ಕಾಡ್ ಮನುಷ್ಯನ ಹುಡ್ಕೊಂತ ಹೋಗುತ್ತೆ ಅಲೋಕ್ ಡ್ರ್ಯಾಗನ್. ಆದ್ರೆ ಅವ್ನ್ ಸಿಗಲ್ಲ. ಅದು ಯಾವ್ದೋ ಬೇರೆ ಜಾಗದಲ್ಲಿ ಬಂದಿರುತ್ತೆ. ಅದಕ್ಕೆ ನೋಡಿ ಭಯ ಪಡ್ತಿರುತ್ತೆ. ಆ ಅಲೋರ್ ಡ್ರ್ಯಾಗನ್ ಗೆ ತುಂಬಾ ಹೊಟ್ಟೆ ಹಸಿರುತ್ತೆ. ಅದಕ್ಕೆ ಕಾಲಲ್ಲಿ ಏನೋ ಹಣ್ಣು ಬಿದ್ದಿರುತ್ತೆ. ಅದನ್ನ ತುಳಿದು ತಿನ್ನೋಕಂತ ಹೋಗಿರುತ್ತೆ. ಆದ್ರೆ ಆ ಹಣ್ಣು ಸಿಗೋದಿಲ್ಲ. ಆದ್ರೂ ಹಂಗೆ ಹಿಂಗೆ ಮಾಡಿ ಕಲ್ಲಿನ ಮೇಲೆ ಕಲ್ಲು ನಿಂತ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟ್ರಲ್ಲಿ ಆ ಕಲ್ಲು ಉಲ್ಡಿ ಬಿದ್ದು ಅದ್ರ ಕಾಲ್ಗಡೆ ಸಿಕ್ಕೊಂಡ್ಬಿಡುತ್ತೆ. ತಕ್ಕೊಳಕ್ಕೆ ಬರಲ್ಲ. ಪ್ರಯತ್ನ ಪಡುತ್ತೆ ಆದ್ರೆ ತಕ್ಕೊಳಕ್ಕೆ ಬರಲ್ಲ. ರಾತ್ರಿ ಆಗುತ್ತೆ. ಸುಮ್ನೆ ಮಕ್ಕೊಂಡಿರುತ್ತೆ ಅಲ್ಲಿ. ಆಮೇಲೆ ಬೆಳಕು ಕರುತ್ತೆ. ಅಷ್ಟ್ರ ಮೇಲೆ ಅದಕ್ಕೆ ಕಾಲನ್ನು ಈಜಿಯಾಗಿ ತಕ್ಕೊಳಕ್ ಬರುತ್ತೆ. ಯಾಕಂದ್ರೆ ಆ ಕಾಡ್ ಮನುಷ್ಯ
ಕೆಳಗಡೆ ಎಲ್ಲ ಮಣ್ಣು ತೆಗೆದಿರ್ತಾನೆ. ಆಮೇಲೆ ಮಳಿ ಬರ್ತಾ ಇರುತ್ತೆ. ಆ ಡ್ರ್ಯಾಗನ್ ಒಂದು ಸಣ್ಣದಾಗಿ ಕಟ್ಟಿಗೆಯಿಂದ ಮನಿ ಕಟ್ಕೊಳಕ್ ಹೋಗುತ್ತೆ. ಆದ್ರೆ ಕಟ್ಟಿಗೆ ಪದೇ ಪದೇ ಬೀಳುತ್ತೆ. ಅಷ್ಟ್ರ ಮೇಲೆ ಹಂಗ ಮಾಡಿ ಕಟ್ಕೊಂಡು ಮಕ್ಕೊಂದಿರುತ್ತೆ. ಅಷ್ಟ್ರಲ್ಲೇ ಇಲಿ ಎಲ್ಲ ಒದರ್ತಾ ಇರ್ತವೆ. ಆಮೇಲೆ ಆ ಕಾಡ್ ಮನುಷ್ಯ ಬಂದು ಅದಕ್ಕೆ ಆಹಾರ ಒಂದು ಒತ್ತಿ ಕಾಟ ತಗೊಂಬಂದ್ ಇಡುತ್ತೆ. ಆದ್ರೆ ಜೀವಂತ ಇರುತ್ತೆ. ಅದನ್ನ ನೋಡಿ ಆ ಡ್ರ್ಯಾಗನ್ ಹೆದರಿ ಮಕ್ಕೊಂಡ್ಬಿಡುತ್ತೆ. ಮತ್ತೆ ಆಮೇಲೆ ಆ ಮನುಷ್ಯ ಮತ್ತೊಂದು ಜೇನ್ ಹುಳವನ್ನ ತಗೊಂಬರ್ತಾನೆ. ಆದ್ರೆ ಆ ಜೇನ್ ಹುಳ ಜೊತೆಗೆ ಫೈಟಿಂಗ್ ಆಡಿ ಹಂಗೆ ಹಿಂಗೆ ಮಾಡಿ ತಗೊಂಬಂದಿಡ್ತಾನೆ. ಅದ್ರ ಬಾಯಿಂದ ಚೂಪಾಗಿ ಹಲ್ಲಿರುತ್ತೆ. ಅದು ಕಿತ್ ಕೊಡ್ತಾನೆ. ಅಷ್ಟ್ರ ಮೇಲೆ ಅದು ಮತ್ತೆ ದುಡುತ್ತೆ, ತಿನ್ನಲ್ಲ ಅಂದು. ಆಮೇಲೆ ಆ ಕಾಡ್ ಮನುಷ್ಯ ಒಂದು ಹಣ್ಣನ್ನ ತಗೊಂಬಂದಿರ್ತಾನೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ತಿಂತಾ ಇರುತ್ತೆ ಚಪ್ಪರ್ಸ್ಕೊಂಡು. ಆಮೇಲೆ ಆ ಕಾಡ್ ಮನುಷ್ಯನ ಕೇಳುತ್ತೆ ಇದನ್ನ ಎಲ್ಲಿ ತಗೊಂಬಂದೆ ಅಂದು. ಆಮ್ಯಾಕೆ ಆ ಡ್ರ್ಯಾಗನ್ ಕರ್ಕೊಂಡು ಇವ ಹೋಗ್ತಾನೆ ಎಲ್ಲೆಲ್ಲೋ ತುದೀ ಬೆಟ್ಟಕ್ ಕರ್ಕೊಂಡ್ ಹೋಗಿ ಆ ಗಿಡ ತೋರಿಸ್ತೆ. ಅಲ್ಲೋರ್ ಡ್ರ್ಯಾಗನ್ ಆ ಗಿಡದ್ ನೋಡಿದ ಹೇಳಕ್ಕೆ ಆ ಹಣ್ಣುಗಳನ್ನ ತಿನ್ನೋಕಂತ ಹೋಗಿರುತ್ತೆ. ಅಷ್ಟ್ರಲ್ಲಿ ಆ ಹಾವು ಬಂದು ಅಟ್ಯಾಕ್ ಮಾಡುತ್ತೆ. ಹಾವಿನ ಜೊತೆಗೆ ಫೈಟಿಂಗ್ ಆಗುತ್ತೆ. ಅಷ್ಟ್ರಲ್ಲಿ ಆ ಕಾಡ್ ಮನುಷ್ಯ ಬಂದು ಆ ಹಾವಿನ ಜೊತೆಗೆ ಫೈಟಿಂಗ್ ಆಡಿ ಆ ಹಾವನ್ನ ಹೆದರಿಸ್ತಾನೆ. ಆ ಹಾವು ಓಡಿಸಿದಾದ್ಮೇಲೆ ಒಂದು ದೊಡ್ಡದಾದ ಒಂದು ಪ್ರಾಣಿ ಕಾಣುತ್ತೆ. ಆ ಪ್ರಾಣಿ ಕಾಣಲ್ಲಿ ಅದ್ರ ಮೇಲೆ ಎಲ್ಲ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗುಬ್ಬೆಗಳು ಎಲ್ಲಾ ತರದ ಪ್ರಾಣಿಗಳು ಕುಂತಿರುತ್ತವೆ. ಅದ್ ನಿನ್ ಹೆಸರೇನು ಅಂತ ಎಲ್ಲಾ ಕೇಳುತ್ತೆ. ಎಲ್ಲಾ ಹೇಳುತ್ತೆ ಇದು ಎಲ್ಲಿಂದ ಬಂದೆ ಅಂದು. ಆಮೇಲೆ ಕಾಡ್ ಮನುಷ್ಯನ ಹೆಸರು ಕಾಡ್ ಮನುಷ್ಯನ ಹೆಸರು ಸ್ಪಾರ್ಟ್ ಅಂತ ಹೇಳಿ ಅಷ್ಟರಲ್ಲಿ ಗುಬ್ಬಿ ಬಂದು ಕೂಗ್ತಾ ಇರುತ್ತೆ. ಹತ್ತುತ್ತೆ ಅವ್ರನ್ನ. ಹತ್ತಿದ ಹೇಳಕ್ಕೆ ಅಷ್ಟ್ರ ಮೇಲೆ ಅದು ಏನೋ ಒಂದು ಗೂಡ್ ಕಾಣುತ್ತೆ. ಆ ಗೂಡಿಂದ ಉಬ್ತಾ ಇರುತ್ತೆ. ಯಾವ್ಯಾವ ಸಣ್ಣ ಸಣ್ಣ ಪ್ರಾಣಿಗಳು ಬರ್ತವೆ. ಆದ್ರೆ ಆ ಡ್ರ್ಯಾಗನ್ ಒಂದ್ಸರ ಕೊಸ್ಸಿರಿ ಉಬ್ಬುತ್ತೆ. ಅಷ್ಟ್ರ ಮೇಲೆ ಇರೋ ಎಲ್ಲ ಪ್ರಾಣಿಗಳು ಎಲ್ಲ ಮೇಕ್ ಹೋಗುತ್ತೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ನೇ ಕಡ್ಯಾಕ್ ಹೋಗುತ್ತೆ. ಆ ಡ್ರ್ಯಾಗನ್ ಹೆದರಿ ನೀರೊಳಗಡೆ ಬೀಳುತ್ತೆ. ಆದ್ರೆ ಆ ಡ್ರ್ಯಾಗನ್ಗೆ ಈಜ್ ಹೊಡ್ಯಕ್ ಬರಲ್ಲ. ಆ ಮನುಷ್ಯನ್ ನೋಡಿ ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಈಜ್ ಹೊಡ್ಯೋದ್ ಕಲಿಯುತ್ತೆ. ಮೇಲ್ ಹತ್ತನೆ ತಿಗಣೆ ಹತ್ತಿರ್ತವೆ. ತಿಗಣೆ ಬಿಡಿಸ್ಕೊಂಡು ಹೊಟ್ಟೆ ಹಸಿತಿರುತ್ತೆ ಅಂತ ತಳಗ್ ಬಿದ್ದಿರೋ ಏನೋ ಹಣ್ಣುಗಳನ್ನ ತಿಂತಾ ಇರುತ್ತೆ. ಅಷ್ಟ್ರ ಮೇಲೆ ಆ ಹಣ್ಣುಗಳು ತಿನ್ನತ್ತೇನೆ ಆ ಕಣ್ಣಿಗೆಲ್ಲ ಮಂಜಾಗಿ ಅವನಿಗೆ ಡಬಲ್ ತರ ವಿಚಿತ್ರವಾಗಿ ಪ್ರಾಣಿ ಕಾಣಿಸ್ತಾ ಇರುತ್ತೆ. ಗಲ್ಲ ಪಲ್ಲ ಎಲ್ಲ ಉಬ್ಕೊಂಡು ಹೋಗಿರ್ತವೆ. ಎಲ್ಲಾ ಒಂಥರ ವಿಚಿತ್ರವಾಗಿ ಇರುತ್ತೆ ಆ ಹಣ್ಣು ತಿಂದೊಳಕ್ಕೆ. ಆಮ್ಯಾಕೆ ಆ ಹಣ್ಣು ತಿಂದಾದ್ಮೇಲೆ ಅವಕ್ ತಲೆ ಸುತ್ತಾಗಿ ಬಂದು ಗಿಡದ ಬಡ್ಡೆಯಲ್ಲಿ ಮಕ್ಕೊಂಡಿರ್ತವೆ. ಅಷ್ಟ್ರ ಮೇಲೆ ನಡ್ಕೊಂತ ಬೇಜಾರಿಂದ ಹೊಂಟಿರುವಾಗ ಅವರಪ್ಪ ತೋರಿಸಿರೋ ಲೈಟಿನ ಹುಳ ಬರುತ್ತೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಲೈಟಿನ ಹುಳ ಜೊತೆಗೆ ಆಟ ಆಡಿ ಮಲ್ಕೊಂಡ್ಬಿಡುತ್ತೆ. ಮಲ್ಕೊಂತ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂತ ಇರ್ತವೆ. ಆ ಅಲೋರ್ ಡ್ರ್ಯಾಗನ್ ಅವ್ರ ಮನೆಯವ್ರನ್ನೆಲ್ಲ ಮಿಸ್ ಮಾಡ್ಕೊಂತಿದೀನಿ ಅಂತ ಹೇಳ್ತಾ ಇರುತ್ತೆ. ಅವ್ರ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ಆ ಪ್ಲಾಸ್ಟಿಗೆ ಹೇಳ್ತಾ ಇರ್ತದೆ ಆ ಡ್ರ್ಯಾಗನ್. ಆಮ್ಯಾಕೆ ಆ ಸ್ಪ್ಲಾಟ್ನು ಹೇಳ್ತಾ ಇರ್ತೇನೆ ನಾವು 3 ಜನ ಇದ್ವಿ. ಆ 3 ಜನದಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಳಾರು ಸತ್ತೋಗಿದ್ದಾರೆ, ನಾನು ಒಬ್ನೇ ಇದ್ದೀನಿ ಅಂತ ಹೇಳುತ್ತೆ. ಆಮ್ಯಾಕೆ ಆ ಡ್ರ್ಯಾಗನ್ ನೋಡಿದಳಕ್ಕೆ ಡ್ರ್ಯಾಗನ್ ಹೇಳ್ತಾ ಇರುತ್ತೆ ನಮ್ಮಪ್ಪನ ಸತ್ತಿದ್ದಾನೆ ಅಂತ. ಅದಕ್ಕೂ ಮಣ್ಣು ಮುಚ್ಚಿ ಬೇಜಾರಿಂದ ಮಕ್ಕೊಂಡಿರುತ್ತೆ. ಅಷ್ಟ್ರ ಮೇಲೆ ಸ್ಪ್ಲೈಟ್ ಅವ್ರ ಅಪ್ಪ ಅವ್ರ ತರ ಕೂಗ್ತಾ ಇರುತ್ತೆ. ಆಮ್ಯಾಕೆ ಆ ಡ್ರ್ಯಾಗನ್ ಸೇರಿ ಆ ಸ್ಪ್ಲೈಟ್ ತರಾನೇ ಕೂಗ್ತಾ ಇರುತ್ತೆ. ಅಲ್ಲೋರ್ ಡ್ರ್ಯಾಗನ್ ಕಾಲಿನ ಮೇಲೆ ಆ ಸ್ಪ್ಲೈಟ್ ಮಕ್ಕೊಂಡಿರ್ತಾನೆ. ಅದನ್ನ ನೋಡಿ ಹಂಗೆ ಖುಷಿ ಪಡ್ತಾ ಇರುತ್ತೆ. ಆಮೇಲೆ ಒಂದ್ ದೊಡ್ಡದಾದ ಗಾಳಿ ಪಾಳಿ ಎಲ್ಲಾ ಬರುತ್ತೆ. ಅಷ್ಟ್ರ ಮೇಲೆ ಸ್ಪ್ಲೈಟ್ ಹಂಗೆ ಮುಂದ್ ನುಗ್ತಾ ಇರ್ತಾನೆ. ಆಮ್ಯಾಕೆ ಈ ಡ್ರ್ಯಾಗನ್ ನೋಡಿ ನಿಲ್ಲು ಅಂತ ಇರುತ್ತೆ. ಆದ್ರೆ ಅವ್ನು ಹೋಗ್ತಾನೆ ಇರ್ತಾನೆ. ಗುಡುಗು ಸಿಡ್ಲು ಮಿಂಚಿ ಬಂದು ಎಲ್ಲಾ ಹೆದರ್ತಿಕೊಂಡು ಸ್ಪ್ಲೈಟ್ ಡ್ರ್ಯಾಗನ್ ಅವ್ರ ಅಪ್ಪನ್ ನೆನಪು ಬರುತ್ತೆ. ನಮ್ಮ ಅಪ್ಪಂದು ಹಿಂಗೆ ಆಗಿತ್ತು ಅಂದು. ಅದಕ್ಕೆ ಸ್ಪ್ಲೈಟ್ ಡ್ರ್ಯಾಗನ್ ಎಲ್ಲಾ ಹೆದರ್ಕೊಂಡು ಸೀದಾ ಯಾವ್ದೋ ಒಂದು ಗಿಡದ ಕೆಳಗಡೆ ಹೋಗಿ ಮಕ್ಕೊಂಡ್ಬಿಡುತ್ತೆ ಹೆದರ್ಕೊಂಡು. ಪ್ಲಾಟ್ ಮಾನವ ಬಂದು ಅದನ್ನ ಹುಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟ್ರ ಮೇಲೆ ಅದು ಸಿಗುತ್ತೆ. ಅದು ಎದ್ದು ನೋಡೋಷ್ಟ್ರಲ್ಲಿ ಎಲ್ಲಾ ತರದ ಗಿಡ ಪರ ಎಲ್ಲಾ ಮುರಿದು ಹೋಗಿರುತ್ತೆ. ಅಷ್ಟ್ರ ಮೇಲೆ ಮೇಲ್ ಹಾರ್ತಿರೋ ಸಣ್ಣ ಪಕ್ಷಿಗಳು ಬರ್ತವೆ. ನನ್ನ ಸಹಾಯ ಮಾಡಿ ಅಂತ ಕೇಳುತ್ತೆ. ಆ ಡ್ರ್ಯಾಗನ್ ಹೇಳು ಅಂತ ಎಲ್ಲಾ ಮಾತಾಡುತ್ತೆ. ಅಷ್ಟ್ರ ಮೇಲೆ ಒಂದು ಪ್ರಾಣಿ ಸಿಕ್ಕೊಂಡಿರುತ್ತೆ. ಆ ಪ್ರಾಣಿನ ಬಿಡಿಸ್ಕೊಡು ಅಂತ ಹೇಳುತ್ತೆ. ಆ ಡ್ರ್ಯಾಗನ್ ಹೋಗಿ ಬಿಡಿಸ್ಕೊಡುತ್ತೆ. ಪಕ್ಷಿ ಸೀದಾ ಯಾವ್ದೋ ಒಂದು ಪ್ರಾಣಿ ಸಿಕ್ಕಿದ್ದನ್ನ ಬಾಯಿ ಒಳಗಡೆ ಹಾಕುತ್ತೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಹೆದರುತ್ತೆ. ಆಮ್ಯಾಕೆ ಆ ಪಕ್ಷಿ ನನ್ನಿಂದ ಏನಾದ್ರೂ ಸಹಾಯ ಬೇಕಾದ್ರೆ ಕೇಳು. ಆ ಪಕ್ಷಿಗಳು ಆ ಸ್ಪ್ಲಾಟ್ ನ ನೋಡಿ ಅವನ್ನ ತಿನ್ಬೇಕು ಅಂದು ಆ ಡ್ರ್ಯಾಗನ್ ಜೊತೆಗೆ ಹತ್ತುತ್ತೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟ್ರ ಮೇಲೆ ಅವು ಪಕ್ಷಿಗಳು ಅವು ಹತ್ಕೊಂಡೇ ಇರುತ್ತೆ. ಆಮ್ಯಾಕೆ ದೊಡ್ಡ ಡ್ರ್ಯಾಗನ್ ಗಳು ಬರ್ತವೆ. ಆ ಡ್ರ್ಯಾಗನ್ ಅಂತಲ್ಲಿ ಹೋಗುತ್ತೆ. ಆ ಡ್ರ್ಯಾಗನ್ ನೋಡಿ ಈ ಡ್ರ್ಯಾಗನ್ ಹೆದರುತ್ತೆ. ಅಷ್ಟ್ರ ಮೇಲೆ ಅವು ಪಕ್ಷಿಗಳನ್ನ ಓಡಿಸುತ್ತೆ ಇವು. ಆಮ್ಯಾಕೆ ಅಲ್ಲೋರ್ ಡ್ರ್ಯಾಗನ್ ಇವ್ರ ಜೊತೆಗೆ ಹೋಗಿ ಮಾತಾಡುತ್ತೆ. ಅಷ್ಟ್ರ ಮೇಲೆ ಮಾತಾಡಿದಾದ್ಮೇಲೆ ಯಾರ್ ನೀನು ಅಂತ ಕೇಳಿ ಎಲ್ಲಾ ಹಿಸ್ಟ್ರಿ ಹೇಳುತ್ತೆ. ಹಿಂಗ್ ನಾನ್ ನದಿಯಿಂದ ಹರ್ಕೊಂಡ್ ಬಂದೆ ಅಂದು. ಮತ್ತೆ ಇನ್ನೊಂದ್ ಡ್ರ್ಯಾಗನ್ ಬಂದು ಅವ್ರ ಕಡೆ ಇನ್ನೊಂದ್ ಡ್ರ್ಯಾಗನ್ ಇರುತ್ತೆ ದೊಡ್ಡದು. ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರ ಜೊತೆಗೆ ಹೋಗ್ತಾ ಇರುತ್ತೆ. ಡ್ರ್ಯಾಗನ್ಗೆ ದನಗಳು ಇರೋ ಗುಂಪನ್ನ ತೋರ್ಸು ಅಂತ ಕೇಳುತ್ತೆ. ಈ ಮಾನವ ಸ್ಪ್ಲೈಟ್ ತೋರ್ಸ್ಕೊಂತ ಹೋಗ್ತಾ ಇರ್ತಾನೆ ಮೂಸ್ ನೋಡ್ಕೊಂತ. ಅವು ಅಷ್ಟ್ರಲ್ಲಿ ಕಾಣೋದಿಲ್ಲ. ಅಷ್ಟ್ರ ಮೇಲೆ ಅವು ಈ ಡ್ರ್ಯಾಗನ್ ಮೇಲೆ ಕಿರ್ಚಾಡ್ತದೆ. ಆಮ್ಯಾಕೆ ಆ ದನಗಳು ಕಾಣ್ತವೆ. ಅಷ್ಟ್ರ ಮೇಲೆ ಅಲ್ಲೋರ್ ಡ್ರ್ಯಾಗನ್ ನ ಕಳಿಸ್ತಾರೆ ಏನಿದೆ ಎಂದು ನೋಡ್ಕೊಂಡ್ ಬರೋಗ ಅಂದು. ಆಮ್ಯಾಕೆ ಆ ಡ್ರ್ಯಾಗನ್ ಹೋಗುತ್ತೆ ಎಲ್ಲಾ ಕಡೆಗೂ ಹೋಗಿ ಒಂದ್ ಕಲ್ಲು ಬಂಡೆ ಮೇಲೆ ನಿಂತ್ಕೊಂಡ್ ಚೀರುತ್ತೆ. ಅವು ಯಾವ ದನಗಳು ಏನು ಇದು ಮಾಡೋದಿಲ್ಲ. ಅಷ್ಟ್ರ ಮೇಲೆ ಫ್ಲೈಟ್ ಕಡಿತಾನೆ. ಅಷ್ಟ್ರ ಮೇಲೆ ಜೋರ ಚಿರತ್ತಿನ ಅಲ್ಲಿರೋ ಸಣ್ಣ ಸಣ್ಣ ಡ್ರ್ಯಾಗನ್ ಗಳು ಬರ್ತವೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಗಳು ಇವನ್ನ ಅಟ್ಯಾಕ್ ಮಾಡುತ್ತೆ.
ಅಟ್ಯಾಕ್ ಮಾಡೋಷ್ಟ್ರಲ್ಲಿ ಅವು ದೊಡ್ಡ ಡ್ರ್ಯಾಗನ್ ಗಳು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿ ಇವ್ರನ್ನ ಹೊಡೆದಾಡಿ ಎಲ್ಲಾ ದನಗಳನ್ನ ಕರ್ಕೊಂಡು ಹೋಗುತ್ತೆ. ಆ ದೊಡ್ಡ ದೊಡ್ಡ ಡ್ರ್ಯಾಗನ್ ಗಳು ಎಲ್ಲಾ ಡ್ರ್ಯಾಗನ್ ಗಳು ರಾತ್ರಿ ಬೆಂಕಿ ಹಾಕೊಂಡು ಕುತ್ಕೊಂಡಿರ್ತಿರ್ತವೆ. ಹಂಗೆ ಮಾತಾಡ್ಕೊಂತ ಎಲ್ಲಾ ದನಗಳನ್ನು ಕರ್ಕೊಂಡು ಬೇರೆ ಕಡೆ ಹೋಗ್ತಾ ಇರ್ತವೆ. ಅವ್ ಡ್ರ್ಯಾಗನ್ 3 ಡ್ರ್ಯಾಗನ್ ಮತ್ತ ಇವ್ರು ಹಲವಾರು ಸ್ಮಾರ್ಟ್ ಮನೆ ಕಡೆ ಹೋಗ್ತಾರೆ ಹುಡ್ಕೊಂಡು. ಆಮೇಲೆ ಯಾವ್ದೋ ಒಂದು ತುದಿ ಗುಡ್ಡದ ಮೇಲೆ ಹತ್ತಿರ್ತಾರೆ. ಸ್ಮಾರ್ಟ್ ಹತ್ತಿ ಅಲ್ಲಿ ಮುಗುಲ್ ಮೇಲೆ ನೋಡ್ತಾ ಇರ್ತಾನೆ. ಸನ್ಸ್ಕ್ರೀನ್ ನೋಡ್ಕೊಂಡು ಸ್ಮಾರ್ಟ್ ಆಗಿದೆ ಅಂದು ಮತ್ ಇಳಿದು ಕೆಳಗಡೆ ಕೂಗ್ತಾನೆ. ಅಷ್ಟ್ರ ಮೇಲೆ ಅವ್ರ ಅಪ್ಪ ತರ ಒಬ್ಬ ಸ್ಮಾರ್ಟ್ ಕೂಗ್ತಾ ಇರ್ತಾನೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಅವನ್ನ ಕರ್ಕೊಂಡ್ ಹೋಗುತ್ತೆ ಅಲ್ಲಿ ನಿಲ್ಸ್ಲಂಗೆ. ಮತ್ತೆ ಗುಡುಗು ಸಿಡ್ಲು ಮಿಂಚು ಎಲ್ಲಾ ತರ ಬರುತ್ತೆ. ಆಮೇಲೆ ಆಲೋರ್ ಡ್ರ್ಯಾಗನ್ ಗೆ ಭಯ ಆಗುತ್ತೆ. ಯಾಕೆ ಅಂದ್ರೆ ಅವಾಗ ಫಸ್ಟಿನ ಸರಿ ಬಂದಿದ್ದಾಗ ಅದೇ ತರ ಇತ್ತಲ್ಲ ಅಂದು. ಆಮೇಲೆ ಅವು ಪಕ್ಷಿಗಳು ಮತ್ತೆ ಬರುತ್ತವೆ. ಆಮೇಲೆ ಸ್ಮಾರ್ಟ್ ನ ಮತ್ತೆ ಎತ್ತಕೊಂಡು ಹೋಗಿ ಬಿಡುತ್ತವೆ. ಅಲೋಪ್ ಡ್ರ್ಯಾಗನ್ ನ ಮೇಲ್ಗಡೆಯಿಂದ ತಳ್ಳುತ್ತೆ. ಅವು ತಳ್ಳಿದಾಗ ಎಲ್ಲ ಬಿದ್ದು ಬಿಡುತ್ತೆ. ಬಳ್ಳಿಗಳೆಲ್ಲ ಸಿಕ್ಕೊಂಡಿರುತ್ತೆ. ಕಷ್ಟ ಇಷ್ಟಪಟ್ಟಿರುತ್ತೆ ಬರಲ್ಲ. ಆಮೇಲೆ ಅವ್ರಪ್ಪ ಬರುತ್ತೆ. ಅವ್ರಪ್ಪ ಬಂದು ಬಿಡಿಸ್ಕೊಂಡು ಕರ್ಕೊಂಡ್ ಹೋಗ್ತಾ ಇರುತ್ತೆ. ಸ್ಪಿರಿಟ್ ಕಾಪಾಡೋಣ ಅಂತ ಹೇಳ್ತದೆ ಅವ್ರಪ್ಪಗೆ. ಆದ್ರೆ ಅವ್ರಪ್ಪ ಏನು ಮಾತಾಡಲ್ಲ. ಯಾಕೆಂದ್ರೆ ಅವ್ರಪ್ಪನ ಇವ ಭ್ರಮೆ ತಿಳ್ಕೊಂಡಿರ್ಲ. ಆ ಬಳ್ಳಿಯನ್ನ ಹಂಗಿಂಗೆ ಇವನೇ ಹರ್ಕೊಂಡು ಹೋಗ್ತಾನೆ. ಸ್ಮಾರ್ಟ್ ನ ಹುಡ್ಕೊಂಡು ಅಲ್ಲಿ ಗುಡ್ಡದ ಮೇಲ್ ಕಡೆ ಎಲ್ಲಾ ಕಡೆಗೂ ಹತ್ತಾ ಇರ್ತಾನೆ. ಆದ್ರೆ ಸ್ಮಾರ್ಟ್ ಎಲ್ಲಿ ಕಾಣದಿಲ್ಲ. ಹಂಗ ಹಿಂಗೋ ಮಾಡಿ ಡ್ರ್ಯಾಗನ್ ಸ್ಮಾರ್ಟ್ ನ ಹುಡುಕ್ತಾನೆ. ಅಷ್ಟರಲ್ಲಿ ಸ್ಪಿರಿಟ್ ಯಾವ್ದೋ ನದಿ ತುಂಡು ಕಟ್ಟಿಗೆಯಲ್ಲಿ ಸಿಕ್ಕೊಂಡಿರ್ತಾನೆ. ಆಮೇಲೆ ಆ ಡ್ರ್ಯಾಗನ್ ಬಂದು ಪಕ್ಷಿಗಳನ್ನ ಓಡಿಸುತ್ತೆ. ಇನ್ನೆರಡು ಪಕ್ಷಿಗಳು ಅಲೋಪ್ ಡ್ರ್ಯಾಗನ್ ನ ಎತ್ಕೊಂಡು ಮೇಕ್ ಸ್ಪಿರಿಟ್ ಆ ಕಟ್ಟಿಗೆ ತುಂಡುಗಳಲ್ಲಿ ಆಡ್ಕೊಂಡಿರ್ತಾನೆ. ಆಮೇಲೆ ಆ ಡ್ರ್ಯಾಗನ್ ನ ಎತ್ಕೊಂಡು ಹೋಗೋ ಹೊತ್ತಿಗೆ ಆ ಡ್ರ್ಯಾಗನ್ ಹಂಗಿಂಗೋ ಮಾಡಿ ಆ ಪಕ್ಷಿಗಳಿಂದ ಬಿಡಿಸ್ಕೊಂಡು ನದಿಗೆ ತಳ್ಳುತ್ತೆ. ಅಷ್ಟ್ರ ಮೇಲೆ ಸ್ಪಿರಿಟ್ ನೋಡ್ತಾನೆ. ಸ್ಪಿರಿಟ್ ನೋಡಿದ್ಮೇಲೆ ಲಾಸ್ಟಿಗೆ ಒಂದೇ ಪಕ್ಷಿ ಇರುತ್ತೆ. ಆ ಪಕ್ಷಿ ಬರೋಷ್ಟ್ರಲ್ಲೇ ನದಿ ದೊಡ್ಡದಾಗಿ ಕುಸ್ತು ಬೀಳಕತ್ತಿರುತ್ತೆ. ಸ್ಪಿರಿಟ್ ಆ ತುಂಡಲ್ಲೇ ಆಡ್ಕೊಂಡಿರ್ತಾನೆ. ಅಷ್ಟ್ರ ಮೇಲೆ ಈ ಡ್ರ್ಯಾಗನ್ ಹೋಗಿ ಅವನ ನೀರಲ್ಲಿ ಹೋಗಿ ಅವನ ಜೊತೆಯಲ್ಲಿ ಜೊತೆಗೆ ಹೋಗಿ ನೀರಲ್ಲೇ ಮುಣುಗ್ತಾರೆ ಇಬ್ಳಾರು. ಆಮೇಲೆ ಒಂದ್ ದೊಡ್ಡ ಪಾತಾಳದಲ್ಲಿ ಬೀಳ್ತಾರೆ. ಅಷ್ಟ್ರ ಮೇಲೆ ಸ್ಪಿರಿಟ್ ಯಾವ್ದೋ ಒಂದ್ ಕೊಂಬ ಹಿಡ್ಕೊಂಡ್ ಎದ್ ನಿಲ್ತಾನೆ. ಅಷ್ಟ್ರ ಮೇಲೆ ಆ ಡ್ರ್ಯಾಗನ್ ಎದ್ ನಿಲ್ಲುತ್ತೆ. ಅಲೋರ್ಪ್ ಸ್ಪಿರಿಟ್ ನ ಬಾಯಲ್ಲಿ ಇಟ್ಕೊಂಡು ದಡದಲ್ಲಿ ಕರ್ಕೊಂಡ್ ಬರುತ್ತೆ. ಸ್ಪಿರಿಟ್ ನೀರ್ ಕುಡಿದಿರ್ತಾನೆ. ಹಂಗಿಂಗ ಊಬಿ ಅವನ್ನ ಜೀವಂತ ಬರುಸ್ತೆ. ಆಮೇಲೆ ಸ್ಪಿರಿಟ್ ಡ್ರ್ಯಾಗನ್ ಅವನ್ನ ಹಸ್ಕೊಂಡು ಅವ್ರ ಮನೆ ಕಡೆ ಹೋಗ್ತಾ ಇರುತ್ತೆ. ಆಮೇಲೆ ಅವ್ರ ಡ್ರ್ಯಾಗನ್ ಮನೆ ಕಾಣುತ್ತೆ. ಅಷ್ಟ್ರಲ್ಲೇ ಸ್ಪಿರಿಟ್ ಅವ್ರ ಅಪ್ಪ ಬರುತ್ತೆ. ಅವ್ರ ಅಪ್ಪ ಬಂದು ಕೂಗ್ತಾ ಇರುತ್ತೆ. ಅಷ್ಟ್ರ ಮೇಲೆ ಅವ್ರ ಫ್ಯಾಮಿಲಿ ಎಲ್ಲಾ ಬಂದು ನೋಡ್ತಾರೆ. ಇವನ್ ನೋಡಿ ಮೂಸಿ ಗೀಸಿ ಎಲ್ಲಾ ನೋಡ್ಕೊಂಡು ಅಷ್ಟ್ರ ಮೇಲೆ ಇವನು ಅವ್ರ ಜೊತೆಗೆ ಹೋಗ್ತಾನೆ. ಆದ್ರೆ ಸ್ಪಿರಿಟ್ ಅಲೋಪ್ ಡ್ರ್ಯಾಗನ್ ಜೊತೆ ಬಿಟ್ಟು ಹೋಗೋದಿಲ್ಲ ಮತ್ತು ಇವನ್ ಜೊತೆಲೆ ಬರುತ್ತೆ. ಆದ್ರೆ ಅಲೋಪ್ ಡ್ರ್ಯಾಗನ್ ಇವನ್ನ ತಳ್ಳಿ ಒಂದು ರೌಂಡ್ ಆಗಿ ಅವ್ರ ಫ್ಯಾಮಿಲಿಯಿಂದ ರೌಂಡ್ ಆಗಿ ಸುತ್ತರಿಸಿ ಇದು ನಿನ್ ಫ್ಯಾಮಿಲಿ ನೀನ್ ಹೋಗು ಅಂತ ಕಳಿಸುತ್ತೆ ಅವನ್ನ. ಅಲೋಪ್ ಡ್ರ್ಯಾಗನ್ ಅವ್ರ ಮನೆ ಕಡೆ ಬರುತ್ತೆ. ಅವ್ರಮ್ಮ ಗೋವಿನ ಜೋಳ ಬೇರನ್ನ ಕೀಳ್ತಾ ಇರುತ್ತೆ. ಅಲೋಪ್ ನೋಡಿದಳಕ್ಕೆ ಖುಷಿ ಪಟ್ಟು ಇವಷ್ಟು ಇಡೀ ಫ್ಯಾಮಿಲಿನೇ ಬರುತ್ತೆ. ಅವ್ರ ಮಕ್ಳೆಲ್ಲ ಈ ಕಲ್ಲಿನ ಮುಂದೆ ಅವನ ಅಲೋಪ್ ಒಂದೇ ಗುರ್ತಿರ್ಲಿಲ್ಲ. ಆಗ ಬಂದು ಅವನು ಗುರ್ತ್ ಮಾಡಿದ. ಅಷ್ಟ್ರಿಗೆ ಫಿಲಂ ಮುಗೀತು. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.